ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಕೋಕೋನಟ್ ರೈಸು ಮ್ಯಾರೇಜ್ ಸ್ಟೈಲಲ್ಲಿ ಮಾಡ್ತಾರಂಥ ಕೋಕೋನಟ್ ರೈಸು ಯಾವ ರೀತಿ ಮಾಡ್ತಾರಂತ ತೋರಿಸ್ತೀನಿ. ತಪ್ಪದೆ ಯಾರು ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ನಿಮ್ಮ ಮನೇಲಿ ಕೋಕೋನಟ್ ರೈಸ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಜೀರಿಗೆ ಹಾಕ್ಕೊತಾ ಇದ್ದಾರೆ, ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊತಾರಂಥದ್ದು. ನೋಡಿ, ಗೋಡಂಬಿ ಹಾಕ್ಕೊಂಡಿದ್ದಾರೆ, ಕ್ಯಾಶ್ಯೂ, ಚಿಲ್ಲಿ, ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋವಂಥದ್ದು. ಶುಂಠಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿರೋಂಥದ್ದು ಶುಂಠಿ. ಇದು ಜಿಂಜರ್. ಈಗ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದಾರೆ. ತೆಗಿಯ ಸಾಕ, ತೆಗಿಯ. ಓಕೆ ಓಕೆ. ಬಟಾಣಿ ನೋಡಿ, ಬಟಾಣಿ ಹಾಕ್ಕೊತಾ ಇದ್ದಾರೆ. ಈಗ ಗ್ರೀನ್ ಪೀಸ್, ತುರುಬಿಟ್ಕೊಂಡಿರೋಂಥದ್ದು ಒಣಕೊಬ್ಬರಿ, ಡ್ರೈ ಕೋಕೋನಟ್ಟು, ಕೊಬ್ಬರಿ, ತುರುಬಿಟ್ಕೊಂಡಿರೋ ಕೊಬ್ಬರಿ, ಇದು ಹಸಿ ಕೊಬ್ಬರಿ, ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಈಗ ಸಾಲ್ಟು, ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ, ಘೀ, ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದಾರೆ, ಒಂದು ಇಡೀ ಸಕ್ಕರೆ. ನೋಡಿ, ಇದು ಮುಗಿದಿದೆ. ಇದು ಕೋಕೋನಟ್ ರೈಸು ಈಗ ಆಗಿದೆ. ಇದನ್ನು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಕೋಕೋನಟ್ ರೈಸ್ ಅನ್ನೋದು ರೆಡಿ ಆಗುತ್ತೆ. ಈಗ ನೋಡಿ, ಕೋಕೋನಟ್ ರೈಸ್ಗೆ ರೈಸ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ಹಾಕ್ಕೊಂಡಿದ್ದಾರೆ ಕೋಕೋನಟ್ ರೈಸ್. ಆಗಲೇ ಫ್ರೈ ಮಾಡಿದ್ರಲ್ಲ, ಫ್ರೈ ಮಾಡಿರೋದು ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾರೆ. ನೋಡಿ, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಈಗ ಕೋಕೋನಟ್ ರೈಸ್ ರೆಡಿ ಆಗಿದೆ. ನೋಡಿ, ಕೋಕೋನಟ್ಟು ಇದರಲ್ಲಿ ಕೊಬ್ಬರಿ ಹಾಕಿರೋವಂಥದ್ದು, ಕೊಬ್ಬರಿ, ಒಣಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಇವೆರಡು ಮಿಕ್ಸ್ ಮಾಡಿರೋ ಅಂಥದ್ದಲ್ಲ. ತುಂಬ ಟೇಸ್ಟಾಗಿದೆ ಅಂತಂದರು. ತುಂಬ ಸಕ್ಕತ್ತಾಗಿ ಇದೆ, ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ, ಗೋಡಂಬಿ ಎಲ್ಲ ಹಾಕಿ ಇದನ್ನು ಮಾಡಿರೋವಂಥದ್ದು. ನೋಡೋಣ ಬನ್ನಿ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕೋಕೋನಟ್ ರೈಸ್ ರೆಡಿ ಆಗಿದೆ. ಕೋಕೋನಟ್ ರೈಸು ನೀವು ತುಂಬ ಡಿಫ್ರೆಂಟ್ ರೈಸ್ ತಿನ್ನಿರ್ಬೋದು. ನೋಡಿ, ಒಂದು ಪುಳಿಯೋಗರೆ, ಜಾಸ್ತಿ ಜನ ಪುಳಿಯೋಗರೆ ಮಾಡ್ತಾ ಇರ್ತಾರೆ, ಇದು ಚಿತ್ರಾನ್ನ ಮಾಡ್ತಾ ಇರ್ತಾರೆ, ಬೇರೆ ರೈಸ್ ಮಾಡ್ತಾ ಇರ್ತಾರೆ. ಆದರೆ ಇದು ಕೋಕೋನಟ್ ರೈಸು ತುಂಬ ಕಡಿಮೆ ಜನ ಮಾಡ್ತಾರೆ, ಏನಕ್ಕಂತ ಗೊತ್ತಿಲ್ಲ. ನೋಡಿ, ಇದು ಮದುವೆದಲ್ಲಿ ಮಾಡಿರೋಂಥ ಕೋಕೋನಟ್ ರೈಸು ತುಂಬಾ ಯೂನಿಕ್ಕಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಹಸಿ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಯಾವುದೇ ಅಡುಗೆ ಮಾಡಿದ್ರೂ ಸೂಪರಾಗಿರುತ್ತೆ. ಅದೇ ಥರ ಇದೂ ಕೋಕೋನಟ್ ರೈಸ್ ಅನ್ನೋದು ಯೂನಿಕ್ಕಾಗಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಬಟಾಣಿ, ಹಸಿಮೆಣಸಿನ್ಕಾಯಿ, ಸೂಪರಾಗಿದೆ. ನೋಡಿ, ಇದು ಎ ಎಸ್ ಕ್ಯಾಟ್ರಸ್ ಕಡೆಯಿಂದ ಮಾಡಿರೋಂಥದ್ದು.
ಸೂಪರಾಗಿ ಮಾಡಿದ್ದಾರೆ, ಸೂಪರಾಗಿ ಟೇಸ್ಟಿಯಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆಲ್ಲರಿಗೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.